ಎಲ್ಲರಿಗೂ ನನ್ನ ಸ್ಫೂರ್ತಿ ಚಾನಲ್ಗೆ ಸ್ವಾಗತ. ನಾನು ದೀಪಾ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿಯಾಗಿ ಹುಣಸೂರಿನ ಮಹಿಳಾ ಕಾಲೇಜಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ತರಗತಿಯಲ್ಲಿ ನಾವು ಬಡ್ಜೆಟ್ ಬಗ್ಗೆ ತಿಳ್ಕೊಳ್ಳೋಣ. ಬಡ್ಜೆಟ್ ಎಂದರೆ ಕನ್ನಡದಲ್ಲಿ ಅದನ್ನು ಆಯವ್ಯಯ ಮುಂಗಡ ಪತ್ರ ಅಂತ ಕರೀತಾರೆ. ಹಾಗಾಗಿ ಈ ಕ್ಲಾಸಲ್ಲಿ ನಾವು ಆಯವ್ಯಯ ಅಂದರೆ ಏನು, ಆ ಬಡ್ಜೆಟನ್ನು ಮಂಡನೆ ಮಾಡೋದರ ಉದ್ದೇಶ ಏನು, ಆ ಬಡ್ಜೆಟನ್ನು ಮಂಡನೆ ಮಾಡಬೇಕಾದ್ರೆ ಯಾವ ಹಂತಗಳನ್ನು ನಾವು ನೋಡ್ತೀವಿ, ಬಡ್ಜೆಟಿನ ವಿಧಗಳು ಯಾವುದು ಅಂತ ಕೂಡ ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ ಇದು ಪಾರ್ಟ್ 1 ಸೆಷನ್. ಮೊದಲನೇದಾಗಿ ಮೀನಿಂಗ್ನ ನೋಡೋಣ. ಆಯವ್ಯಯವನ್ನು ಆಂಗ್ಲ ಭಾಷೆಯಲ್ಲಿ ಬಜೆಟ್ ಎಂಬ ಪದದಿಂದ ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ನಾವು ಬಜೆಟ್ ಅನ್ನೋ ಪದವನ್ನು ಕೇಳಿದ್ದೀವಿ, ಆದರೆ ಆಯವ್ಯಯ ಅಥವಾ ಮುಂಗಡ ಪತ್ರ ಅನ್ನೋ ಪದವನ್ನು ಅಷ್ಟು ಬಳಕೆಯಲ್ಲಿ ಇಲ್ಲ. ಆದರೆ ಬಜೆಟಿನ ಕನ್ನಡ ರೂಪಾಂತರವೇ ಆಯವ್ಯಯ ಅಥವಾ ಮುಂಗಡ ಪತ್ರ ಆಗಿರುತ್ತೆ. ಈ ಬಜೆಟ್ ಅನ್ನೋ ಪದ ಹೇಗೆ ಬಂತು ಅಂದರೆ ಫ್ರೆಂಚ್ ಪದವಾದ ಬೊಗೆಟ್ ಎಂಬ ಪದದಿಂದ ಬಂದಿದೆ. ಬೊಗೆಟ್ ಅಂದರೆ ಏನಾಗಾದರೆ, ಬೊಗೆಟ್ ಅಂದರೆ ಚಿಕ್ಕ ಚರ್ಮದ ಚೀಲ. ಚಿಕ್ಕ ಚರ್ಮದ ಚೀಲ ಅಂತ ಯಾಕೆ ಅದನ್ನು ಕರಿತೀವಿ ಅಂದರೆ, ಹಿಂದೆ ಹಣಕಾಸು ಮಂತ್ರಿಗಳು ಶಾಸಕಾಂಗದಲ್ಲಿ ಆರ್ಥಿಕ ಮಸೂದೆಗಳನ್ನು ಮಂಡನೆ ಮಾಡೋದಕ್ಕೆ ಆರ್ಥಿಕ ಮಸೂದೆಗಳನ್ನು ಆ ಚರ್ಮದ ಚೀಲದಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರಂತೆ. ಚರ್ಮದ ಚೀಲಕ್ಕೆ ಬೆಲೆ ಇಲ್ಲದೇ ಇದ್ರೂ ಆ ಚೀಲದಲ್ಲಿ ಇದ್ದಂತಹ ಆರ್ಥಿಕ ಮಸೂದೆಗೆ ಹೆಚ್ಚು ಪ್ರಾಮುಖ್ಯತೆ ಇತ್ತು. ಅದು ಕಾಲಕ್ರಮೇಣ ಬೊಗೆಟ್ ಅನ್ನೋದು ಬಜೆಟ್ ಎಂದು ರೂಪಾಂತರವಾಗಿರೋದನ್ನು ನಾವು ನೋಡ್ತೀವಿ. ಸೊ ಹಾಗಾದರೆ ಏನಾದ್ರ ಅರ್ಥ? ಯಾವುದೇ ಒಂದು ನಿರ್ದಿಷ್ಟ ಅವಧಿಗಾಗಿ ಸರ್ಕಾರವು ತನ್ನ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸುವ ಅಂದಾಜು ಪಟ್ಟಿಯನ್ನು ಆಯವ್ಯಯ ಅಥವಾ ಮುಂಗಡ ಪತ್ರ ಅಂತ ಕರಿತೀವಿ. ಅಂದರೆ ಒಂದು ನಿರ್ದಿಷ್ಟ ಅವಧಿ ಇರುತ್ತೆ. ಆ ನಿರ್ದಿಷ್ಟ ಅವಧಿಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪ್ರಜಾಸತ್ತಾತ್ಮಕವಾದ ನಮ್ಮ ರಾಷ್ಟ್ರದಲ್ಲಿ ಸಾರ್ವಜನಿಕರ ಕ್ಷೇಮಾಭಿವೃದ್ಧಿಯನ್ನು ಹೆಚ್ಚಿಸುವುದಕ್ಕೋಸ್ಕರ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುತ್ತೆ. ಆ ಕಾರ್ಯಕ್ರಮಗಳನ್ನು ರೂಪಿಸಿ ಅದಕ್ಕೆ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಆ ಗುರಿಯ ಆಧಾರದ ಮೇಲೆ ಆ ಕಾರ್ಯಕ್ರಮಗಳನ್ನು ಪ್ರಸ್ತುತಗೊಳಿಸ್ತಾ ಹೋಗ್ತಾರೆ. ಸೊ ಹಾಗಿರುವಾಗ ಆ ನಿರ್ದಿಷ್ಟ ಗುರಿಗಳನ್ನು, ನಿರ್ದಿಷ್ಟ ಕಾರ್ಯಕ್ರಮಗಳನ್ನು ಜಾರಿಗೆ ತರೋದಕ್ಕೋಸ್ಕರ ಸರ್ಕಾರ ಅನೇಕ ರೀತಿಯಾದ ವೆಚ್ಚಗಳನ್ನು ಮಾಡಬೇಕಾಗಿರುತ್ತೆ. ಆ ವೆಚ್ಚವನ್ನು ಮಾಡಬೇಕು ಅಂದರೆ ಸರ್ಕಾರದ ಬಳಿ ಆದಾಯವೂ ಸಹ ಇರಬೇಕು. ಹಾಗಾಗಿ ಸರ್ಕಾರ ಯಾವ ರೀತಿ ವೆಚ್ಚವನ್ನು ಮಾಡುತ್ತೆ, ಸರ್ಕಾರಕ್ಕೆ ಆದಾಯ ಹೇಗಿರುತ್ತೆ, ಬಂದಂತಹ ಆದಾಯದಲ್ಲಿ ಎಷ್ಟು ವೆಚ್ಚವನ್ನು ಮಾಡುತ್ತೆ, ಅದು ಹೆಚ್ಚುವರಿ ಆದಾಯ, ಹೆಚ್ಚುವರಿ ಬಜೆಟ್ ಆಗಿರುತ್ತೋ, ಸಮತೋಲನ ಬಜೆಟ್ ಆಗಿರುತ್ತೋ, ಕೊರತೆ ಬಜೆಟ್ ಆಗಿರುತ್ತೋ ಗೊತ್ತಿಲ್ಲ. ಸೊ ಆ ರೀತಿ ಒಂದು ನಿರ್ದಿಷ್ಟ ಅವಧಿಗಾಗಿ ಸರ್ಕಾರವು ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ಜನರ ಕ್ಷೇಮಾಭಿವೃದ್ಧಿಯ ದೃಷ್ಟಿಯಿಂದ ಮಾಡುವಂತಹ ವೆಚ್ಚ ಮತ್ತು ಆದಾಯವನ್ನು ತೋರಿಸುವ ಒಂದು ಪಟ್ಟಿಯನ್ನು ಆಯವ್ಯಯ ಅಥವಾ ಮುಂಗಡ ಪತ್ರ ಅಂತ ಕರೀತಾರೆ. ಸೊ ನಾವಿಲ್ಲಿ ನೋಡ್ಬೋದು, ಮುಂಗಡ ಪತ್ರವನ್ನು ಹಣಕಾಸಿನ ವರ್ಷಾರಂಭಕ್ಕೆ ಮುನ್ನವೇ ತಯಾರಿಸಲಾಗುತ್ತದೆ. ಆದ್ದರಿಂದ ಇದಕ್ಕೆ ಮುಂಗಡ ಪತ್ರ ಎಂಬ ಹೆಸರು ಬಂದಿದೆ. ಹೌದು, ಪ್ರತಿ ವರ್ಷ ಕೇಂದ್ರ ಬಜೆಟನ್ನು ಮಂಡನೆ ಮಾಡೋದು ಸಾಮಾನ್ಯವಾಗಿ ಫೆಬ್ರವರಿ 1. ಸೊ ಆದರೆ ಬಜೆಟ್ ಇಯರ್ ಅಂತ ಕರಿತೀವಿ, ಆರ್ಥಿಕ ವರ್ಷ. ಈ ಆರ್ಥಿಕ ವರ್ಷವನ್ನು ಏಪ್ರಿಲ್ 1 ಮಾರ್ಚ್ 31ವರೆಗೆ, ಏಪ್ರಿಲ್ 1 ಮಾರ್ಚ್ 31ವರೆಗೆ ನಾವು ಒಂದು ಆರ್ಥಿಕ ವರ್ಷ, ಹಣಕಾಸು ವರ್ಷ ಅಂತ ಕರಿತೀವಿ. ಸೊ ಆ ಏಪ್ರಿಲ್ 1 ಅದನ್ನು ಆರ್ಥಿಕ ವರ್ಷ ಶುರುವಾಗೋದಕ್ಕೂ ಮೊದಲೇ ಸರ್ಕಾರ ಆ ರೂಪುರೇಷೆಗಳನ್ನು, ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಆ ಬಜೆಟಿನ ಮೂಲಕ ಅದನ್ನು ಮಂಡನೆ ಮಾಡುತ್ತೆ. ಹಾಗಾಗಿ ಅದಕ್ಕೂ ಮೊದಲೆಂದರೆ ಫೆಬ್ರವರಿ 1 ಅದನ್ನು ಮಂಡನೆ ಮಾಡೋದ್ರಿಂದ, ಮುಂಗಡವಾಗಿ ಮಂಡಿಸೋದ್ರಿಂದ ಅದನ್ನು ಮುಂಗಡ ಪತ್ರ ಅಂತ ಕರೀತಾರೆ. ಹಾಗೆ ಭಾರತದ ಸಂವಿಧಾನದಲ್ಲಿ 112ನೇ ವಿಧಿಯ ಪ್ರಕಾರ ಸರ್ಕಾರದ ಬಜೆಟನ್ನು ವಾರ್ಷಿಕ ಹಣಕಾಸು ಹೇಳಿಕೆ ಎಂದೂ ಕೂಡ ಉಲ್ಲೇಖಿಸಲಾಗುತ್ತದೆ. ಸೊ 112ನೇ ವಿಧಿ ಅಂದರೆ 112 ಆರ್ಟಿಕಲ್ ಅಂತ ಕರಿತೀವಿ. ಆ ಆರ್ಟಿಕಲಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಬಜೆಟ್ ಅಂದರೆ ಏನು, ಆ ಬಜೆಟ್ ಬಗ್ಗೆ ನಾವಲ್ಲಿ ತಿಳ್ಕೊತೀವಿ. ಹಾಗೆ ಅದನ್ನು ಒಂದು ವಾರ್ಷಿಕ ಹಣಕಾಸು ಅಂತ ಕೂಡ ಅದನ್ನು ಕರೆಯೋದನ್ನು ನಾವು ನೋಡ್ತೀವಿ. ಅಂದರೆ ಒಂದು ವರ್ಷದಲ್ಲಿ ಸರ್ಕಾರವು ತನ್ನ ಬಳಿ ಇರುವಂತಹ ಆದಾಯವನ್ನು ಯಾವ ಯಾವ ಬಾಬ್ತುಗಳ ಮೇಲೆ ವೆಚ್ಚ ಮಾಡುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸೋದೇ ನಮಗೆ ಬಜೆಟ್. ಜೊತೆಗೆ
ಮುಂಗಡ ಪತ್ರವನ್ನು ಒಂದು ನಿರ್ದಿಷ್ಟ ವರ್ಷಕ್ಕೆ ರಚಿಸಲಾಗುತ್ತದೆ. ಅಂದರೆ ಇದಕ್ಕೆ ಒಂದು ಸ್ಪೆಸಿಫಿಕ್ ಪೀರಿಯಡ್ ಇರುತ್ತೆ. ಸಾಮಾನ್ಯವಾಗಿ ಇದನ್ನು 1 ವರ್ಷಕ್ಕೆ ತಯಾರಿಸೋದನ್ನು ನಾವು ನೋಡ್ತೀವಿ. ಅದು 2019ರಿಂದ 20 ಆಗ್ಬೋದು, 2010ರಿಂದ 11 ಆಗ್ಬೋದು. ಹೀಗೆ ಒಂದೇ ಒಂದು ವರ್ಷಗಳಿಗೆ ಅದನ್ನು ಉದ್ದೇಶಪೂರ್ವಕವಾಗಿ ಒಂದು ನಿರ್ದಿಷ್ಟ ಗುರಿ ಸಾಧನೆಯನ್ನು ಉದ್ದೇಶವಾಗಿಟ್ಕೊಂಡು ರಚನೆ ಮಾಡೋದನ್ನು ನಾವು ಮುಂಗಡ ಪತ್ರದಲ್ಲಿ ಕಾಣ್ತೀವಿ. ಜೊತೆಗೆ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯು ಬಜೆಟ್ ವಿಭಾಗವು ಬಜೆಟ್ ತಯಾರಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಸೊ ಕೇಂದ್ರ ಸರ್ಕಾರದಲ್ಲಿ ಹಣಕಾಸು ಸಚಿವಾಲಯದಲ್ಲಿ ಇರ್ತಕ್ಕಂಥ ಆರ್ಥಿಕ ವ್ಯವಹಾರದ ಇಲಾಖೆಯೇ ಬಜೆಟನ್ನು ತಯಾರಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತೆ. ಅಂದರೆ ಹಣಕಾಸು ಮಂತ್ರಿಗಳು ಶಾಸಕಾಂಗವಾದಂತಹ ಲೋಕಸಭೆ ಮತ್ತು ರಾಜ್ಯಸಭೆ ಅದೆರಡನ್ನು ನಾವು ಶಾಸಕಾಂಗ ಅಂತಲೇ ಕರೆಯೋದು. ಆ ಶಾಸಕಾಂಗದಲ್ಲಿ ಆರ್ಥಿಕ ಮಸೂದೆಯನ್ನು ಮಂಡನೆ ಮಾಡುವಾಗ ಆ ಮಸೂದೆಯನ್ನು ತಯಾರಿಸುವ ಜವಾಬ್ದಾರಿ ಆರ್ಥಿಕ ವ್ಯವಹಾರದ ಇಲಾಖೆಯ ಮೇಲೆ ಇರುತ್ತೆ. ಇಲ್ಲಿ ಹಣಕಾಸಿನ ವರ್ಷವು ಏಪ್ರಿಲ್ 1ರಿಂದ ಪ್ರಾರಂಭವಾಗಿ ಮುಂದಿನ ವರ್ಷದ ಮಾರ್ಚ್ 31ರಂದು ಮುಕ್ತಾಯಗೊಳ್ಳುತ್ತದೆ. ನಾನು ಆಲ್ರೆಡಿ ಹೇಳಿದೆ. ಈಗ ಸಪೋಸ್ 2019-20 ಅಂತ ತಗೊಂಡಾಗ 2019ರಿಂದ 20 ವಾರ್ಷಿಕ ಆಯವ್ಯಯ ಅಂತ ಹೇಳಿದ್ರೆ 2019ರ ಏಪ್ರಿಲ್ 1ರಿಂದ 2020ರ ಮಾರ್ಚ್ 31ರವರೆಗೆ ಆ ಆರ್ಥಿಕ ವರ್ಷವನ್ನು ನಾವು ನೋಡ್ತೀವಿ. ಹಣಕಾಸಿನ ವರ್ಷ ಅಂತ ಕರೀತಾರೆ. ಆಯವ್ಯಯ ಪಟ್ಟಿಯು ವರಮಾನ ಮತ್ತು ವೆಚ್ಚದ ನಡುವೆ ಅಂತರವಿದ್ದರೆ ಅದನ್ನು ಹೇಗೆ ಸರಿದೂಗಿಸಬೇಕು ಎಂಬುದನ್ನು ಸೂಚಿಸುತ್ತೆ. ಹೌದು, ಸರ್ಕಾರವು ಯಾವಾಗಲೂ ಅಷ್ಟೇ ವೆಚ್ಚವನ್ನು ಮಾಡುವಾಗ ಅಷ್ಟೇ ಪ್ರಮಾಣದ ವರಮಾನವನ್ನು ಗಳಿಸುತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗಿರುವಾಗ ವರಮಾನ ಮತ್ತು ಆದಾಯದ ನಡುವೆ ಅಂತರ ಇದ್ದಾಗ ಆ ಅಂತರವನ್ನು ಹೇಗೆ ತುಂಬಬೇಕು, ಅದನ್ನು ಹೇಗೆ ಸರಿದೂಗಿಸ್ಬೇಕು ಅಂತಲೂ ಕೂಡ ನಮಗೆ ಬಜೆಟಿನ ಮೂಲಕ ತಿಳ್ಕೊಬೋದು. ಹಣಕಾಸು ಮಂತ್ರಿಯು ಆಯವ್ಯಯ ಪಟ್ಟಿಯನ್ನು ಸಿದ್ಧಪಡಿಸಿ ಶಾಸಕಾಂಗದ ಮುಂದೆ ಮಂಡಿಸುತ್ತಾರೆ. ಶಾಸಕಾಂಗವು ಅದನ್ನು ಚರ್ಚಿಸಿ ಅವಶ್ಯವಿದ್ದರೆ ತಿದ್ದುಪಡಿ ಸೇರಿಸಿ ನಂತರ ಅದನ್ನು ಅಂಗೀಕರಿಸಬಹುದು. ಹೌದು, ಹಣಕಾಸಿನ ಮಂತ್ರಿಯು ಸೆಂಟ್ರಲಲ್ಲಾದರೆ ಕೇಂದ್ರ ಸರ್ಕಾರದಲ್ಲಿ ಆ ಆರ್ಥಿಕ ಮಸೂದೆಯನ್ನು ಫೆಬ್ರವರಿ 1 ಅದನ್ನು ಶಾಸಕಾಂಗದ ಮುಂದೆ, ಶಾಸಕಾಂಗ ಅಂದರೆ ಅಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕೂಡ ಸೇರ್ಪಡೆ ಆಗುತ್ತೆ. ಆ ಶಾಸಕಾಂಗದ ಮುಂದೆ ಅದನ್ನು ಮಂಡನೆ ಮಾಡ್ತಾರೆ. ಮಂಡನೆ ಮಾಡಿದಾಗ ಶಾಸಕಾಂಗದ ಸದಸ್ಯರ ಜೊತೆ ಅದನ್ನು ಚರ್ಚಿಸಿ ತಿದ್ದುಪಡಿಯ ಅವಶ್ಯಕತೆ ಇದ್ದರೆ ಆ ತಿದ್ದುಪಡಿಯನ್ನು ಜಾರಿಗೊಳಿಸಿ ನಂತರ ಅದನ್ನು ಅಂಗೀಕರಿಸ್ತಾರೆ. ಸಾಮಾನ್ಯವಾಗಿ ಬಜೆಟಲ್ಲಿ 2 ಭಾಗಗಳನ್ನು ನಾವು ನೋಡ್ತೀವಿ. ಒಂದು ವರಮಾನ, ಮತ್ತೊಂದು ವೆಚ್ಚ. ವರಮಾನ ಅಂದರೆ ಸರ್ಕಾರಕ್ಕೆ ಅನೇಕ ಮೂಲದಿಂದ ಆದಾಯ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ತೆರಿಗೆಯ ವರಮಾನ ಇರ್ಬೋದು, ತೆರಿಗೆಯೇತರ ವರಮಾನ ಇರ್ಬೋದು. ಸೊ ಆ ವರಮಾನದ ಭಾಗದಲ್ಲಿ ಸರ್ಕಾರ ಯಾವ ಮೂಲದಿಂದ ವರಮಾನವನ್ನು ಗಳಿಸುತ್ತೆ ಅನ್ನೋದನ್ನೆಲ್ಲ ನಾವಲ್ಲಿ ತಿಳ್ಕೊತೀವಿ. ಇನ್ನು ವೆಚ್ಚದಲ್ಲಿ ಬಂದಂತಹ ವರಮಾನದಿಂದ ಸರ್ಕಾರವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರ ಕ್ಷೇಮಾಭಿವೃದ್ಧಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಯಾವ ಕಾರ್ಯಗಳನ್ನು ರೂಪಿಸಿ ಎಷ್ಟೆಷ್ಟು ಪ್ರಮಾಣದಲ್ಲಿ ವೆಚ್ಚ ಮಾಡುತ್ತೆ, ಅದರ ಯಾವ ಬಾಬ್ತುಗಳ ಮೇಲೆ ವೆಚ್ಚ ಮಾಡುತ್ತೆ ಅನ್ನೋದನ್ನು ನಾವು ವೆಚ್ಚದ ಭಾಗದಲ್ಲಿ ತಿಳ್ಕೊತೀವಿ. ಹಾಗಾಗಿ ಸರ್ಕಾರವು ಒಂದು ನಿರ್ದಿಷ್ಟ ಅವಧಿಗೆ ಏರ್ಪಡಿಸುವಂತಹ ಸಾರ್ವಜನಿಕ ವೆಚ್ಚ ಮತ್ತು ಸರ್ಕಾರದ ವರಮಾನವನ್ನು ತಿಳಿಸೋದನ್ನೇ ಬಜೆಟ್ ಅಂತ ಕೂಡ ನಾವು ಕರಿಬೋದು. ಇಲ್ಲೊಂದೆರಡು ಡೆಫಿನೇಷನ್ನ ನಾವು ನೋಡೋಣ. ರೀನ್ ಸ್ಟಾರ್ನ್ ಅಂತ ಹೇಳಿ ಅರ್ಥಶಾಸ್ತ್ರಜ್ಞರು, ಅಕಾರ್ಡಿಂಗ್ ಟು ಹಿಮ್, ಸಾರ್ವಜನಿಕ ವರಮಾನ ಮತ್ತು ವೆಚ್ಚಕ್ಕೆ ಸಂಬಂಧಿಸಿದಂತೆ ಪೂರ್ವಭಾವಿಯಾಗಿ ಅನುಮೋದಿಸಲಾದ ಯೋಜನೆಯನ್ನೊಳಗೊಂಡ ದಾಖಲೆಯಾಗಿರುತ್ತದೆ. ಸೊ ಇಲ್ಲಿ ಬಜೆಟ್ ಅಂದರೆ ಪೂರ್ವಭಾವಿಯಾಗಿ ಅಂದರೆ ಮೊದಲೇ ಅನುಮೋದಿಸಲಾದ ಯೋಜನೆಯನ್ನು ನಾವೇನಂತ ಕರಿತೀವಿ, ಬಜೆಟ್ ಅಂತ ಕರೀತಾರೆ. ಅದು ಸರ್ಕಾರದ ವರಮಾನ ಮತ್ತು ವೆಚ್ಚಕ್ಕೆ ಸಂಬಂಧಿಸಿದಂತೆ ಪೂರ್ವಭಾವಿಯಾಗಿ ಅಂದರೆ ಮೊದಲೇ ಯೋಜನೆಗೊಂಡಂತಹ ದಾಖಲೆಗಳನ್ನು ನಾವೇನಂತ ಕರಿತೀವಿ, ಬಜೆಟ್ ಅಂತ ಕರಿತೀವಿ. ಬಾಸ್ಟೇಬಲ್ ಒಂದು ನಿರ್ದಿಷ್ಟ ಅವಧಿಯ ಹಣಕಾಸಿನ ಏರ್ಪಾಡುಗಳಿಗೆ ಆಯವ್ಯಯ ಎಂಬ ಅರ್ಥ. ಸೊ ಅಕಾರ್ಡಿಂಗ್ ಟು ಹಿಮ್, ಒಂದು ಸ್ಪೆಸಿಫಿಕ್ ಪೀರಿಯಡ್
ಆ ಒಂದು ಪೀರಿಯಡ್ಗೆ ಸಂಬಂಧಿಸಿದಂತೆ ಹಣಕಾಸಿನ ಇಲಾಖೆಯು ಏರ್ಪಡಿಸುವಂತಹ ಒಂದು ಆರ್ಥಿಕ ಮಸೂದೆಯನ್ನು ನಾವೇನಂತ ಕರಿತೀವಿ, ಆಯವ್ಯಯ ಅಂತ ಕರಿತೀವಿ. ಇಲ್ಲಿ ನಾವು ಆಯವ್ಯಯದ ಉದ್ದೇಶಗಳನ್ನು ತಿಳ್ಕೊಳ್ಳೋಣ. ಪರ್ಪಸ್ ಆಫ್ ಬಡ್ಜೆಟ್. ಮೊದಲನೇದಾಗಿ ಸಂಪನ್ಮೂಲಗಳನ್ನು ಮರುಹಂಚಿಕೆ. ಸರ್ಕಾರ ಯಾವ ಉದ್ದೇಶಗಳನ್ನು ಆಧಾರವಾಗಿಟ್ಟುಕೊಂಡು ಸಾರ್ವಜನಿಕರ ಕ್ಷೇಮಾಭಿವೃದ್ಧಿಗೋಸ್ಕರ, ಸಾರ್ವಜನಿಕರ ಕಲ್ಯಾಣವನ್ನು ಹೆಚ್ಚಿಸೋದಕ್ಕೋಸ್ಕರ ಬಜೆಟನ್ನು ಮಂಡನೆ ಮಾಡುತ್ತೆ ಅನ್ನೋದನ್ನು ನಾವು ಅದರ ಉದ್ದೇಶಗಳಲ್ಲಿ ತಿಳ್ಕೊಬೋದು. ಅದರಲ್ಲಿ ಮೊದಲನೇದು ಸಂಪನ್ಮೂಲಗಳ ಮರುಹಂಚಿಕೆ. ಸರ್ಕಾರಕ್ಕೆ ಅನೇಕ ಮೂಲಗಳಿಂದ ವರಮಾನ ಬಂದಿರುತ್ತೆ. ಅದು ನಾನು ಆಲ್ರೆಡಿ ಹೇಳಿದಾಗೆ ತೆರಿಗೆ ಆಗಿರ್ಬೋದು, ತೆರಿಗೆಯೇತರ ಮೂಲಗಳಾಗಿರ್ಬೋದು. ಅಲ್ಲಿಂದ ಬಂದಂತಹ ವರಮಾನವನ್ನು ಮತ್ತೆ ಸಾರ್ವಜನಿಕರ ಕಲ್ಯಾಣಕ್ಕೋಸ್ಕರ ಅದನ್ನು ವೆಚ್ಚದ ರೂಪದಲ್ಲಿ ಮರುಹಂಚಿಕೆ ಮಾಡುತ್ತೆ. ಅಂದರೆ ಸಾರ್ವಜನಿಕರ ಕ್ಷೇಮಾಭಿವೃದ್ಧಿಯನ್ನು ಹೆಚ್ಚಿಸಬೇಕು ಅಂದರೆ ಬಂದಂಥ ವರಮಾನವನ್ನು ಮತ್ತೆ ಅದು ಮರುಹಂಚಿಕೆ ಮಾಡಬೇಕು. ಆ ಮರುಹಂಚಿಕೆ ಮಾಡುವಾಗ ಯಾವ ಯಾವ ಬಾಬ್ತುಗಳ ಮೇಲೆ ಹೇಗೆ ಹಂಚಿಕೆ ಮಾಡಬೇಕು ಅನ್ನೋದನ್ನು ನಾವು ಆಯವ್ಯಯದಲ್ಲಿ ತಿಳ್ಕೊಬೋದು. ಮತ್ತು ವಾರ್ಷಿಕ ಜವಾಬ್ದಾರಿಯನ್ನು ನಿಗದಿಪಡಿಸುವಿಕೆ. ಹೌದು, ಬಜೆಟ್ ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಸೀಮಿತವಾಗಿರುತ್ತೆ. ಅದು ಏಪ್ರಿಲ್ 1 ಮಾರ್ಚ್ 31ವರೆಗೆ. ಆ ಏಪ್ರಿಲ್ 1 ಮಾರ್ಚ್ 31ವರೆಗೆ ಇರುವಂಥ ಒಂದು ವರ್ಷದ ಅವಧಿಯಲ್ಲಿ ಸರ್ಕಾರವು ರೂಪಿಸುವ ಆರ್ಥಿಕ ಮಸೂದೆಯಲ್ಲಿ ಸಂಪೂರ್ಣವಾಗಿ ಆ ವರ್ಷದ ಜವಾಬ್ದಾರಿಯನ್ನು ನಿಗದಿಗೊಳಿಸಿರುತ್ತೆ. ಅಂದರೆ ಆ ವರ್ಷದಲ್ಲಿ ಯಾವ ಕಾರ್ಯಗಳನ್ನು ರೂಪಿಸಬೇಕು, ಅದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ, ಅದರಿಂದ ಹೇಗೆ ಸಾರ್ವಜನಿಕರ ಕಲ್ಯಾಣ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಅಲ್ಲಿ ಆ ವಾರ್ಷಿಕ ಜವಾಬ್ದಾರಿಯನ್ನು ನಿಗದಿಪಡಿಸಿ ಆಯವ್ಯಯವನ್ನು ಮಂಡನೆ ಮಾಡುತ್ತೆ. ಮತ್ತು ವರಮಾನಗಳು ಮತ್ತು ವೆಚ್ಚದ ಕಾರ್ಯಗಳನ್ನು ನಾವು ಇದ್ರ ಮೂಲಕ ತಿಳ್ಕೊಬೋದು. ಸರ್ಕಾರಕ್ಕೆ ಯಾವ ಯಾವ ಮೂಲದಿಂದ ವರಮಾನ ಬಂದಿದೆ, ಎಷ್ಟೆಷ್ಟು ವರಮಾನಗಳಾಗಿದೆ, ಎಲ್ಲಿ ಕಡಿಮೆ ಆಗಿದೆ, ಎಲ್ಲಿ ಜಾಸ್ತಿ ಆಗಿದೆ, ಮುಂದಿನ ದಿನಗಳಲ್ಲಿ ನಾವು ಯಾವ ವಲಯದಲ್ಲಿ ಹೆಚ್ಚು ವರಮಾನಗಳನ್ನು ಅಪೇಕ್ಷೆ ಪಡ್ಬೋದು. ಹಾಗೆ ಈಗ ಪ್ರಸ್ತುತ ನಾವು ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ಮುಂದಿನ ವರ್ಷದಲ್ಲಿ ಯಾವ ಯಾವ ವಲಯದ ಮೇಲೆ ಹೆಚ್ಚು ಹೆಚ್ಚು ವೆಚ್ಚ ಮಾಡಬೇಕು, ಯಾವುದಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಬೇಕು, ಯಾವುದಕ್ಕೆ ಕಡಿಮೆ ಪ್ರಾಧಾನ್ಯತೆಯನ್ನು ನೀಡಬೇಕು, ಹೀಗೆ ಅನೇಕ ರೀತಿಯಾದಂತಹ ಮಾನದಂಡಗಳನ್ನು ಇಟ್ಕೊಂಡು ಸರ್ಕಾರ ವರಮಾನಗಳು ಮತ್ತು ವೆಚ್ಚದ ಕಾರ್ಯಕ್ರಮಗಳನ್ನು ರೂಪಿಸುತ್ತೆ. ಅದನ್ನು ಕೂಡ ನಾವು ಇಲ್ಲಿ ತಿಳ್ಕೊಬೋದು. ಜೊತೆಗೆ ಆರ್ಥಿಕ ಸ್ಥಿರತೆ, ಎಕನಾಮಿಕ್ ಸ್ಟೆಬಿಲಿಟಿ ಅಂತ ಕರೀತಾರೆ. ಸೊ ಇಲ್ಲಿ ಆರ್ಥಿಕ ಸ್ಥಿರತೆ ಅಂದರೆ ದಟ್ ಶುಡ್ ನಾಟ್ ಬಿ ಎ ಫ್ಲಕ್ಚುಯೇಟ್ ಮೀನ್ಸ್ ಏರಿಳಿತಕ್ಕೆ ಒಳಗಾಗಬಾರ್ದು. ಸಡನ್ನಾಗಿ ಅದು ಕಡಿಮೆ ಆಗೋದು, ಜಾಸ್ತಿ ಆಗೋದು. ಈಗ ಫಾರ್ ಎಕ್ಸಾಂಪಲ್ ಪ್ರೈಸ್ ಅಂತ ನಾವು ಕರಿತೀವಿ, ಬೆಲೆ. ಸರಕುಗಳ ಬೆಲೆಗಳು ಸಡನ್ನಾಗಿ ಕಡಿಮೆ ಆದಾಗ ಅದು ಯಾರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ? ಪ್ರೊಡ್ಯೂಸರ್ಸ್ ಮೇಲೆ, ಉತ್ಪಾದಕರ ಮೇಲೆ. ಉತ್ಪಾದಕರು ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡು ಸರಕುಗಳನ್ನು ಉತ್ಪಾದನೆ ಮಾಡಿರ್ತಾರೆ. ಆ ನಿರ್ದಿಷ್ಟ ಆದಾಯವು ಅವ್ರಿಗೆ ಸಿಗಲಿಲ್ಲ ಅಂದಾಗ ಅವರು ಅದರಿಂದ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಒಂದು ವೇಳೆ ಅದಕ್ಕೆ ವಿರುದ್ಧವಾಗಿ ಸರಕುಗಳ ಬೆಲೆಗಳು ಹೆಚ್ಚಾದರೆ ಅದರಿಂದ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಹೊರೆ ಆಗುತ್ತೆ. ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಹಣವನ್ನು ಕೊಟ್ಟು ಕಡಿಮೆ ಪ್ರಮಾಣದ ಸರಕುಗಳನ್ನು ಖರೀದಿಸೋ ರೀತಿ ಆಗುತ್ತೆ. ಹಾಗಾಗಿ ಇದು ಒಂದಷ್ಟೇ ಎಕ್ಸಾಂಪಲು. ಈಗ ಎಲ್ಲ ವಲಯದಲ್ಲೂ ಆರ್ಥಿಕ ಏರಿಳಿತಗಳು ಉಂಟಾಗ್ತಾ ಇರುತ್ತೆ. ಸಾಧ್ಯವಾದಷ್ಟು ಆ ಆರ್ಥಿಕತೆಯನ್ನು, ಒಂದು ಸ್ಥಿರತೆಯನ್ನು ಕಾಪಾಡುವ ಉದ್ದೇಶದಿಂದ ಬಜೆಟನ್ನು ರೂಪಿಸ್ತಾರೆ. ನೆಕ್ಸ್ಟ್, ಪ್ರಾದೇಶಿಕ ವ್ಯತ್ಯಾಸಗಳನ್ನು ಕಡಿಮೆ ಮಾಡುವಿಕೆ. ಪ್ರಾದೇಶಿಕ ವ್ಯತ್ಯಾಸಗಳು ಅಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶದ ನಡುವೆ ಆರ್ಥಿಕ ಅಸಮತೋಲನಗಳನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಇಂಡಿಯಾ, ಇಲ್ಲಿ ತುಂಬ ರಾಜ್ಯಗಳನ್ನು ನಾವು ನೋಡ್ತೀವಿ. ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಕರ್ನಾಟಕ ಇರ್ಬೋದು. ಬಟ್ ಎಲ್ಲವನ್ನು ನಾವು ಒಂದೇ ತಕ್ಕಡಿಯಲ್ಲಿ ಹಾಕಿತ್ತು ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೆರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಕೆಲವೊಂದರಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಹೆಚ್ಚಾಗಿರ್ತವೆ, ಇನ್ನು ಕೆಲವು ರಾಜ್ಯಗಳಲ್ಲಿ ಜನಸಂಖ್ಯೆ ಹೆಚ್ಚಾಗಿರ್ಬೋದು, ಇನ್ನು ಕೆಲವು ರಾಜ್ಯಗಳಲ್ಲಿ ಆ ಒಂದು ತಲಾದಾಯ ಹೆಚ್ಚಾಗಿರ್ಬೋದು. ಸೊ ಹೀಗೆ ಅನೇಕ ರೀತಿಯಾದಂತಹ ವ್ಯತ್ಯಾಸಗಳನ್ನು ನಾವಲ್ಲಿ ನೋಡ್ತೀವಿ. ಆ ವ್ಯತ್ಯಾಸಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಬಂದಂಥ ವರಮಾನವನ್ನು ಸೂಕ್ತ ರೀತಿಯಲ್ಲಿ ಆ ದೇಶದ ಜನರ ಕ್ಷೇಮಾಭಿವೃದ್ಧಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಆಯವ್ಯಯವನ್ನು ಮಂಡನೆ ಮಾಡಬೇಕಾಗುತ್ತೆ. ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಬೋದು. ಆ್ಯಂಡ್ ನೆಕ್ಸ್ಟು ವೆಚ್ಚದ ದಕ್ಷತೆಯ ಸಾಧನೆ. ಸೊ ಸರ್ಕಾರವು ಕಾರ್ಯಕ್ರಮಗಳ ಮೇಲೆ ವೆಚ್ಚ ಮಾಡಬೇಕಾದ್ರೆ
ಎಲ್ಲ ಕಾರ್ಯಗಳನ್ನು ಸಮಾನವಾಗಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಕಾರ್ಯಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಬೇಕಾಗತ್ತೆ. ಹಾಗಾಗಿ ಒಂದು ವೆಚ್ಚವನ್ನು ಮಾಡಬೇಕಾದ್ರೆ ಆ ವೆಚ್ಚದಿಂದ ಸಾರ್ವಜನಿಕರ ಕಲ್ಯಾಣ ಹೇಗಾಗುತ್ತೆ, ಸಾರ್ವಜನಿಕರಿಗೆ ಅದರಿಂದ ಎಷ್ಟು ಉಪಯುಕ್ತವಾಗುತ್ತೋ ಅದರ ಆಧಾರದ ಮೇಲೆ ಸರ್ಕಾರವು ವೆಚ್ಚವನ್ನು ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಹಿಂದಿನ ಅನುಭವಕ್ಕೆ ಆಧಾರ. ಹಿಂದಿನ ಅನುಭವ ಅಂತ ಹೇಳಿದ್ರೆ, ಈಗ ಸಪೋಸ್ 2019-20 ಬಜೆಟ್ ಅಂತ ಹೇಳಿದ್ರೆ 2018-19 ಬಜೆಟನ್ನು ಮಂಡನೆ ಮಾಡಿದಾಗ ಅದರಿಂದ ಒಂದು ಆದಂತಹ ಗುರಿಗಳ ಸಾಧನೆಯ ಆಧಾರದ ಮೇಲೆ, ಅಲ್ಲಿನ ಒಂದು ಆರ್ಥಿಕ ಮಸೂದೆಗಳ ಆಧಾರದ ಮೇಲೆ, ಅದರಿಂದ ಬಂದಂಥ ವರಮಾನದ ಆಧಾರದ ಮೇಲೆ, ಹೀಗೆ ಹಿಂದಿನ ಅನುಭವವನ್ನು ಆಧಾರವಾಗಿಟ್ಕೊಂಡು ಪ್ರಸ್ತುತ ಬಜೆಟ್ ಆಯವ್ಯಯವನ್ನು ಮಂಡನೆ ಮಾಡೋದು. ಪ್ರಸಕ್ತ ಕಾರ್ಯಗಳ ಚಿತ್ರಣವನ್ನು ಒದಗಿಸುವುದು. ಇದು ಒಂದು ಸ್ಪೆಸಿಫಿಕ್ ಇನ್ಫಾರ್ಮೇಷನನ್ನು ನಮಗೆ ಕೊಡುತ್ತೆ. ಅಂದರೆ ಒಂದು ನಿರ್ದಿಷ್ಟ ವರ್ಷದಲ್ಲಿ ಯಾವ್ಯಾವ ಕಾರ್ಯಗಳ ಮೇಲೆ ಎಷ್ಟೆಷ್ಟು ವೆಚ್ಚವನ್ನು ಮಾಡ್ತಾ ಇದ್ದೀವಿ, ಆ ಕಾರ್ಯಗಳನ್ನು ಹೇಗೆ ರೂಪುರೇಷೆಗಳನ್ನು ಚಿತ್ರಣ ಮಾಡಲಾಗಿದೆ, ಅದನ್ನು ಹೇಗೆ ಜಾರಿಗೊಳಿಸ್ತಾರೆ ಸಂಪೂರ್ಣವಾಗಿ ನಾವು ಅದರಲ್ಲಿ ತಿಳ್ಕೋಬೋದು. ಚಕ್ರೀಯ ನಿರೋಧಕ ಅಸ್ತ್ರವಾಗಿ ನಿರ್ವಹಿಸುವಿಕೆ ಅಂತ ಕರೀತಾರೆ. ಚಕ್ರೀಯ ನಿರೋಧಕ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ದೇಶದಲ್ಲಿ ನಿರುದ್ಯೋಗ ಬಡತನ ಹೆಚ್ಚಾಗಿದ್ದಾಗ ಸರ್ಕಾರವು ಕೊರತೆ ಆಯವ್ಯಯವನ್ನು ಮಂಡನೆ ಮಾಡುತ್ತೆ. ಅಂದರೆ ನಿರುದ್ಯೋಗ ಬಡತನ ಹೆಚ್ಚಾಗಿದ್ದಾಗ ಕೊರತೆ ಆಯವ್ಯಯವನ್ನು ಮಂಡನೆ ಮಾಡೋದು. ಕೊರತೆ ಆಯವ್ಯಯ ಅಂದರೆ ಸರ್ಕಾರಕ್ಕೆ ಬಂದಂಥ ವರಮಾನಕ್ಕಿಂತ ಸರ್ಕಾರವು ಸಾರ್ವಜನಿಕರ ಮೇಲೆ ಮಾಡುವ ವೆಚ್ಚ ಹೆಚ್ಚಾಗಿರುತ್ತೆ. ಅಂದರೆ ವರಮಾನಕ್ಕಿಂತ ವೆಚ್ಚ ಹೆಚ್ಚಾಗಿದ್ದರೆ ಅದನ್ನು ಕೊರತೆ ಆಯವ್ಯಯ ಅಂತ ಕರಿತೀವಿ. ಒಂದು ವೇಳೆ ದೇಶದಲ್ಲಿ ಹಣದುಬ್ಬರದ ಸ್ಥಿತಿ ಹೆಚ್ಚಾಗಿದ್ದಂತಹ ಸಂದರ್ಭದಲ್ಲಿ ಸರ್ಕಾರವು ಹೆಚ್ಚುವರಿ ಬಜೆಟನ್ನು ಮಂಡನೆ ಮಾಡುತ್ತೆ. ಅಂದರೆ ಸರ್ಕಾರ ತಾನು ಗಳಿಸುವಂತಹ ವರಮಾನಕ್ಕಿಂತ ಸಾರ್ವಜನಿಕರ ಮೇಲೆ ಮಾಡುವಂತಹ ವೆಚ್ಚ ಹೆಚ್ಚಾಗಿರುತ್ತೆ. ಆದರೆ ಸಾಮಾನ್ಯವಾಗಿ ನಾವು ಕೊರತೆ ಆಯವ್ಯಯವನ್ನು ನೋಡ್ತೀವಿ. ಇಲ್ಲಿ ಆಯವ್ಯಯ ಪಟ್ಟಿಯ ವಿಧಗಳನ್ನು ನಾವು ನೋಡೋಣ. ಸಂಪೂರ್ಣವಾಗಿ ಆಯವ್ಯಯವನ್ನು ಮಂಡನೆ ಮಾಡಬೇಕಾದ್ರೆ ದೇಶದ ಆದಾಯ, ಸರ್ಕಾರದ ಆದಾಯ ಮತ್ತು ವೆಚ್ಚದ ನಡುವಿನ ಅಂತರದ ಆಧಾರದ ಮೇಲೆ ಆಯವ್ಯಯವನ್ನು 3 ವಿಧಗಳನ್ನಾಗಿ ಮಂಡಿಸಲಾಗುತ್ತೆ. ಆ 3 ವಿಧಗಳು ಯಾವುದಂತ ಹೇಳಿದ್ರೆ, ಹೆಚ್ಚುವರಿ ಆಯವ್ಯಯ ಪಟ್ಟಿ, ಸರ್ಪ್ಲಸ್ ಬಡ್ಜೆಟ್, ಸಮತೋಲನ ಆಯವ್ಯಯ ಪಟ್ಟಿ, ಬ್ಯಾಲೆನ್ಸ್ಡ್ ಬಡ್ಜೆಟ್, ಕೊರತೆ ಆಯವ್ಯಯ ಪಟ್ಟಿ, ಡೆಫಿಸಿಟ್ ಬಡ್ಜೆಟ್. ಸೊ ಹಾಗಾಗಿ ಈ 3 ವಿಧಗಳಲ್ಲಿ ನಾವು ಅದನ್ನು ಬಜೆಟನ್ನು ಮಂಡನೆ ಮಾಡೋದನ್ನು ನಾವು ನೋಡ್ಬೋದು. ಫಸ್ಟ್ ಒನ್, ಹೆಚ್ಚುವರಿ ಆಯವ್ಯಯ ಪಟ್ಟಿ, ಸರ್ಪ್ಲಸ್ ಬಡ್ಜೆಟ್. ಹೆಚ್ಚುವರಿ ಆಯವ್ಯಯ ಪಟ್ಟಿ ಅಂದರೆ ಒಂದು ನಿರ್ದಿಷ್ಟ ಹಣಕಾಸು ವರ್ಷದಲ್ಲಿ ಸರ್ಕಾರದ ನಿರೀಕ್ಷಿತ ಆದಾಯವು ಸರ್ಕಾರವು ಸಾರ್ವಜನಿಕರ ಮೇಲೆ ಮಾಡಿದ ಅಂದಾಜು ಮೊತ್ತಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಹೆಚ್ಚುವರಿ ಬಜೆಟ್ ಎಂದು ಕರೆಯಲಾಗುತ್ತದೆ. ನಾನು ಆಲ್ರೆಡಿ ಹೇಳಿದೆ, ದೇಶದಲ್ಲಿ ಹಣದುಬ್ಬರ ಇದ್ದಂತಹ ಸಂದರ್ಭದಲ್ಲಿ, ಹಣದ ಮೌಲ್ಯ ಕಡಿಮೆ ಆಗಿದ್ದಾಗ ಅಂತಹ ಸಂದರ್ಭದಲ್ಲಿ ಸರ್ಕಾರವು ಹೆಚ್ಚುವರಿ ಬಜೆಟನ್ನು ಮಂಡನೆ ಮಾಡುತ್ತೆ. ಆ ಹೆಚ್ಚುವರಿ ಬಜೆಟ್ ಅಂದರೆ ವೆರಿ ಸಿಂಪಲ್, ಸರ್ಕಾರದ ವರಮಾನಕ್ಕಿಂತ ಸಾರ್ವಜನಿಕರ ಮೇಲೆ ಮಾಡುವ ವೆಚ್ಚ ಕಡಿಮೆ ಇರುತ್ತೆ. ವರಮಾನ ಜಾಸ್ತಿ ಇರುತ್ತೆ, ವೆಚ್ಚ ಕಡಿಮೆ ಇದ್ದರೆ ಅದನ್ನು ನಾವು ಹೆಚ್ಚುವರಿ ಆಯವ್ಯಯ ಪಟ್ಟಿ ಅಂತ ಕರೀತಾರೆ. ಹೆಚ್ಚುವರಿ ಆಯವ್ಯಯ ಪಟ್ಟಿ = ಸರ್ಕಾರದ ವರಮಾನ ಗ್ರೇಟರ್ ದ್ಯಾನ್ ಸರ್ಕಾರದ ವೆಚ್ಚ. ಸೊ ಅಲ್ಲಿ ಗ್ರೇಟರ್ ದ್ಯಾನ್ ಅನ್ನೋ ಒಂದು ಸಿಂಬಲ್ ಏನು ತೋರಿಸುತ್ತೆ ಅಂದರೆ ಸರ್ಕಾರದ ವೆಚ್ಚಕ್ಕಿಂತ ವರಮಾನ ಹೆಚ್ಚಾಗಿರೋದನ್ನು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಸರ್ಕಾರವು 24,000 ಕೋಟಿಯಷ್ಟು ವರಮಾನವನ್ನು ಪಡೆದುಕೊಂಡಿದ್ರೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಸಾರ್ವಜನಿಕರ ಮೇಲೆ ಮಾಡುವ ವೆಚ್ಚ 20,000 ಕೋಟಿ ಆಗಿದ್ದಾಗ ಆ 24,000 20,000 ಕೋಟಿಯ ನಡುವಿನ ಅಂತರವನ್ನು ನಾವೆಂತ ಕರಿತೀವಿ, ಹೆಚ್ಚುವರಿ ಆಯವ್ಯಯ ಅಂತ ಕರೀತಾರೆ. ಅಂದರೆ ಎಷ್ಟು ಕೋಟಿ ಕಡಿಮೆ ಮಾಡಿದೆ ಅಲ್ಲಿ ಸರ್ಕಾರ, ತನಗೆ ಬಂದಂತಹ ಆದಾಯಕ್ಕಿಂತ ಸರ್ಕಾರದ ಮೇಲೆ ಮಾಡುವ ವೆಚ್ಚ 4,000 ಕೋಟಿಗಳಷ್ಟು ಕಡಿಮೆ ಆಗಿದೆ. ಅಂದರೆ ವರಮಾನ ಜಾಸ್ತಿ ಆಗಿದೆ, ವೆಚ್ಚ ಕಡಿಮೆ ಆಗಿರೋದನ್ನು ನೋಡ್ತೀವಿ. ಸಮತೋಲನ ಆಯವ್ಯಯ ಪಟ್ಟಿ, ಬ್ಯಾಲೆನ್ಸ್ಡ್ ಬಡ್ಜೆಟ್ ಅಂತ ಕರೀತಾರೆ. ಒಂದು ನಿರ್ದಿಷ್ಟ ಹಣಕಾಸು ವರ್ಷದಲ್ಲಿ ಸರ್ಕಾರದ
ವರಮಾನ ಮತ್ತು ವೆಚ್ಚ ಸಮನಾಗಿರುವಂತಹ ಆಯವ್ಯಯವನ್ನು ಸಮತೋಲನ ಆಯವ್ಯಯ ಪಟ್ಟಿ ಎನ್ನುವರು. ಅಂದರೆ ಇಲ್ಲಿ ಸರ್ಕಾರ ಎಷ್ಟು ವರಮಾನವನ್ನು ಗಳಿಸುತ್ತೋ ಅಷ್ಟೇ ಪ್ರಮಾಣದ ವೆಚ್ಚವನ್ನು ಮಾಡುತ್ತೆ. ಇದೊಂಥರ ನೋ ಪ್ರಾಫಿಟ್ ನೋ ಲಾಸ್ ಅನ್ನೋ ಥರ, ಎಷ್ಟು ಗಳಿಸ್ತೀವೋ ಅಷ್ಟನ್ನೇ ಸಾರ್ವಜನಿಕರ ಮೇಲೆ ವೆಚ್ಚ ಮಾಡ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸರ್ಕಾರದ ವರಮಾನ ಸರ್ಕಾರದ ವೆಚ್ಚಕ್ಕೆ ಸಮನಾಗಿರೋದನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ 24,000 ಕೋಟಿಯಷ್ಟು ಸರ್ಕಾರಕ್ಕೆ ವಿವಿಧ ಮೂಲಗಳಿಂದ ವರಮಾನ ಬಂದಿದ್ದರೆ ಅಷ್ಟು ಪ್ರಮಾಣದ ಹಣವನ್ನು, ಅಷ್ಟೇ 24,000 ಕೋಟಿಯಷ್ಟು ಹಣವನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರ ಕ್ಷೇಮಾಭಿವೃದ್ಧಿಗೋಸ್ಕರ ವಿವಿಧ ಬಾಬ್ತುಗಳ ಮೇಲೆ ವೆಚ್ಚ ಮಾಡುತ್ತೆ. ಹಾಗಾಗಿ ಇದೆರಡರ ನಡುವೆ ಯಾವುದೇ ಅಂತರ ಇರಲ್ಲ, ಇದು ಕಡಿಮೆನೂ ಅಲ್ಲ ಜಾಸ್ತಿನೂ ಅಲ್ಲ. ಹಾಗಾಗಿ ಇದನ್ನು ಸಮತೋಲನ ಆಯವ್ಯಯ ಅಂತ ಕರಿತೀವಿ. ನೆಕ್ಸ್ಟ್, ಕೊರತೆ ಆಯವ್ಯಯ ಪಟ್ಟಿ, ಡಿಫಿಸಿಟ್ ಬಡ್ಜೆಟ್ ಅಂತ ಕರೀತಾರೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಒಂದು ನಿರ್ದಿಷ್ಟ ಹಣಕಾಸು ವರ್ಷದಲ್ಲಿ ಸರ್ಕಾರದ ವರಮಾನಕ್ಕಿಂತ ಸಾರ್ವಜನಿಕ ವೆಚ್ಚ ಹೆಚ್ಚಾಗಿರುವ ಆಯವ್ಯಯವನ್ನು ಕೊರತೆ ಆಯವ್ಯಯ ಪಟ್ಟಿ ಅಂತ ಕರೀತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸಾಮಾನ್ಯವಾಗಿ ನಾವು ಪ್ರಸ್ತುತದಲ್ಲಿ ಕೊರತೆ ಆಯವ್ಯಯ ಪಟ್ಟಿಯನ್ನೇ ನೋಡ್ತಾ ಇರೋದು. ಅಂದರೆ ಸರ್ಕಾರ ತಾನು ಗಳಿಸಿದಂತಹ ವರಮಾನಕ್ಕಿಂತ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರ ಅಭಿವೃದ್ಧಿಗೋಸ್ಕರ ಮಾಡುವಂತಹ ವೆಚ್ಚ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಅದನ್ನು ನಾವು ಕೊರತೆ ಆಯವ್ಯಯ ಪಟ್ಟಿಯಲ್ಲಿ ಗಮನಿಸ್ಬೋದು. ಇಲ್ಲಿ ನೋಡಿ, ಸರ್ಕಾರದ ವರಮಾನ ಲೆಸ್ ದ್ಯಾನ್ ಸರ್ಕಾರದ ವೆಚ್ಚ. ಆ ಲೆಸ್ ದ್ಯಾನ್ ಅಂದರೆ ವರಮಾನ ವೆಚ್ಚಕ್ಕಿಂತ ಕಡಿಮೆ ಇರೋದನ್ನು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಸರ್ಕಾರಕ್ಕೆ 20,000 ಕೋಟಿಯಷ್ಟು ವರಮಾನ ಬಂದಿದ್ದರೆ ಸರ್ಕಾರವು ಸಾರ್ವಜನಿಕರ ಮೇಲೆ 25,000 ಕೋಟಿಯಷ್ಟು ವೆಚ್ಚವನ್ನು ಮಾಡಿದೆ. ಹೀಗಿದ್ದಾಗ ಆ ವರಮಾನ ಮತ್ತು ವೆಚ್ಚದ ನಡುವಿನ ಅಂತರ 5,000 ಕೋಟಿಯನ್ನು ನಾವು ಕೊರತೆ ಆಯವ್ಯಯ ಅಂತ ಕರಿತೀವಿ. ಸೊ ಈ ಕೊರತೆ ಆಯವ್ಯಯದಲ್ಲಿ 4 ಪರಿಕಲ್ಪನೆಗಳನ್ನು ನಾವು ನೋಡ್ತೀವಿ. ಅದನ್ನು ಮುಂದಿನ ಪಾರ್ಟ್ 2ನಲ್ಲಿ ನಾವು ಅದನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಕೊರತೆ ಆಯವ್ಯಯವನ್ನು ಸಿದ್ಧಪಡಿಸುವಾಗ ಈಗ ಪ್ರಸ್ತುತ ನಾವು ಸರ್ಕಾರ ಗಳಿಸಿದ್ದಕ್ಕಿಂತ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯವನ್ನು ಕಲ್ಪಿಸೋದಕ್ಕೋಸ್ಕರ, ಸಾರ್ವಜನಿಕರ ಕಲ್ಯಾಣಕ್ಕೋಸ್ಕರ ಸರ್ಕಾರವು ಹೆಚ್ಚು ವೆಚ್ಚವನ್ನು ಮಾಡ್ತಾ ಹೋಗುತ್ತೆ. ಅಂದರೆ ಇಲ್ಲಿ ವರಮಾನಕ್ಕಿಂತ ವೆಚ್ಚ ಹೆಚ್ಚಾದಾಗ ಆ ನಿರ್ದಿಷ್ಟ ಪ್ರಮಾಣದ ಹಣವನ್ನು ಸಾಲದ ರೂಪದಲ್ಲಿ ಬೇರೆ ಬೇರೆ ಮೂಲಗಳಿಂದ ಸರ್ಕಾರವು ಪಡೆದುಕೊಳ್ಳುತ್ತೆ. ಹಾಗಾಗಿ ನಾನು ಮೊದಲೇ ಹೇಳಿದೆ, ಬಜೆಟಲ್ಲಿ ವರಮಾನ ಮತ್ತು ವೆಚ್ಚದ ನಡುವೆ ಅಂತರ ಏರ್ಪಟ್ಟಾಗ ಅದನ್ನು ಹೇಗೆ ಸರಿದೂಗಿಸ್ಬೋದು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಹಾಗಾಗಿ ಬಜೆಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದು ನಿಮಗೆ ಬೇಸಿಕ್ ಇಂಟ್ರೊಡಕ್ಷನ್. ನಾವು ಮುಂದಿನ ಪಾರ್ಟ್ 2ನಲ್ಲಿ ಕೊರತೆ ಆಯವ್ಯಯ ಅಂದರೆ ಏನು, ಕೊರತೆ ಆಯವ್ಯಯದ ವಿವಿಧ ಪರಿಕಲ್ಪನೆಗಳು ಯಾವುದಿದೆ, ಮತ್ತು ಆಯವ್ಯಯವನ್ನು ತಯಾರು ಮಾಡಬೇಕಾದ್ರೆ ಯಾವ ವಿಧಾನಗಳನ್ನು ಅಳವಡಿಸ್ಕೋತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ವೀಡಿಯೋಸನ್ನು ನೀವು ವಾಚ್ ಮಾಡ್ಬೋದು. ಥ್ಯಾಂಕ್ ಯು.